ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣು ಶರಣಾರ್ಥಿಗಳು. ಇತ್ತೀಚೆಗೆ ಅಂದ್ರೆ ಕಳೆದ ಒಂದು ವರ್ಷದಿಂದ ಜಗದೀಶ್ ಕುಮಾರ್ ಗೌಡ ವಕೀಲರು ಇವರು ಕೆಲವರಿಂದ ಕಿರುಕುಳಕ್ಕೊಳಗಾಗಿ ಪಡಬಾರದ ಕಷ್ಟಪಟ್ಟು ಹೋರಾಟಗಳು ಮಾಡಿ ವಕೀಲಿಕೆ ವೃತ್ತಿ ಕಾನೂನು ಪದವಿ ಪಡೆದು ಎಲ್ಲ ಮಾಡಿ ವಕೀಲರಾಗಿದ್ದಾರೆ. ಶ್ರಮಪಟ್ಟು ಅವರ ವಿರುದ್ಧ ಷಡ್ಯಂತ್ರ ನಡೆಸಿದವರಂತ ವಿರುದ್ಧ ಅವ್ರ ವಿರುದ್ಧ ಹೋರಾಟ ಮಾಡಿ ಎಲ್ಲಾ ಪ್ರಕರಣಗಳು ಸ್ವತಃ ತಾವೇ ವಾದ ಮಾಡ್ಕೊಂಡು ಎಲ್ಲ ಗೆದ್ದಿದ್ದಾರೆ ಅಂತ ಅವರೇ ಹೇಳ್ಕೊಂತ ಇದ್ದಾರೆ. ಸಂತೋಷ, ತುಂಬಾ ಸಂತೋಷದ ವಿಚಾರ. ಜಗದೀಶ್ ಅವರೇ, ನೀವು ತುಂಬಾ ಕಷ್ಟಪಟ್ಟು ಮೇಲಕ್ಕೆ ಬಂದಿದ್ದೀರಾ, ಜೊತೆಗೆ ಒಂದು ಕಾರ್ಯಕ್ರಮದಲ್ಲಿ ಹೋಗಿದ್ರ, ತುಂಬಾ ಹೆಸರುವಾಸಿ ಆಗಿದ್ರ, ಎಲ್ಲ ಮಾಡಿದ್ರ, ಸಂತೋಷ ಆಯ್ತು. ನೀವೇನೇ ಮಾಡಿದ್ರು ಕನ್ನಡ ಧರ್ಮದ ಪರವಾಗಿ, ಕನ್ನಡ ದೇಶದ ಪರವಾಗಿ, ಕನ್ನಡಿಗರ ಪರವಾಗಿ ಕೆಲಸ ಮಾಡ್ಬೇಕು. ಆ ಸಂದರ್ಭದಲ್ಲಿ ಆದ್ರೆ ಮಾತ್ರ ಸಮಸ್ತ ಕನ್ನಡ ಬಂಧುಗಳು ತಮ್ಗೆ ಬೆಂಬಲ ಕೊಡ್ತಾರೆ. ಜೊತೆಗೆ ನೀವೇನು ಯಾವ ಒಬ್ಬ ಕನ್ನಡ ಬಂಧುಗಳೇನ್ ಇರ್ತಾರಲ್ಲ, ಆ ಕನ್ನಡ ಬಂಧುಗಳ ಹತ್ರ ಹೋಗೋದು, ಸಿಕ್ಕವರ ಹತ್ರ ನಮ್ಮ ಕನ್ನಡದವರೇ ಆಗಿರ್ತಾರೆ, ಆ ಕನ್ನಡದವ್ರ ಹತ್ರ ಜಗಳಕ್ಕೆ ಇಳಿಯೋದು, ವಾಗ್ವಾದಕ್ಕೆ ಇಳಿಯೋದು, ಜಗಳ ಮಾಡೋದು, ಅವ್ರು ನಿಂದನೆ ಮಾಡೋದು, ಅವಾಚ್ಯ ಶಬ್ದಗಳಿಂದ ಬೈಯೋದು, ಇದೆಲ್ಲ ಮಾಡಬೇಡಿ. ಜಗದೀಶ್ ಕುಮಾರ್ ಗೌಡ್ರೆ, ಜಗದೀಶ್ ಗೌಡ್ರೆ, ದಯವಿಟ್ಟು ವಕೀಲ್ರೆ, ಇದೆಲ್ಲ ಮಾಡಕ್ ಹೋಗ್ಬೇಡಿ. ತುಂಬಾ ಕಷ್ಟಪಟ್ಟಿದ್ರ, ತುಂಬಾ ಮೇಲಕ್ಕೆ ಬಂದಿದ್ರ, ಒಂದು ಹೆಸರು ತಗೊಂಡಿದ್ರ. ಆ ಹೆಸರು ತಗೊಂಡ್ಮೇಲೆ ಕನ್ನಡ ತರ ಬಂದ ಸೇವೆಗೆ ನಿಮ್ಮನ್ನು ಮೀಸಲಿಡಿ, ಮುಡುಪಾಗಿಡಿ. ನಿಮ್ಮ ಜೀವನವನ್ನ ಕನ್ನಡಿಗರಿಗಾಗಿ, ಸಮಸ್ತ ಕನ್ನಡ ಬಂಧುಗಳೇ ಮುಡುಪಾಗಿಡಿ. ಏನಾದ್ರೂ ಯಾರಿಂದಾದ್ರೂ ಏನಾದ್ರೂ ಸ್ವಲ್ಪ ವ್ಯತ್ಯಾಸ ಆಯ್ತಂದ್ರೆ ಅವ್ರು ತಿದ್ದಿ ಹೇಳಿ, ಬುದ್ಧಿ ಮಾತು ಹೇಳಿ, ಅವ್ರಿಗೆ ಸರಿ ಮಾಡ್ಕೊಳಕ್ ಹೇಳಿ. ಸಂತೋಷ. ಆ ರೀತಿ ಮಾಡೋದ್ ಬಿಟ್ಟು ದಯವಿಟ್ಟು ನಮ್ಮ ಕನ್ನಡ ಬಂಧು ಯಾರೇ ಇದ್ರು ಅವ್ರ ಮೇಲೆ ಕೂಗಾಡೋದು, ಚೀರಾಡೋದು, ಅರ್ಚಾಡೋದು, ಬೆದರಿಕೆ ಹಾಕೋದು, ಇದೆಲ್ಲ ಮಾಡಕ್ ಹೋಗ್ಬೇಡಿ. ಜಗದೀಶ್ ಕುಮಾರ್ ಅವರೇ, ಜಗದೀಶ್ ಕುಮಾರ್ ಅವರೇ, ತಾವು ಏನೇ ಮಾಡಿದ್ರು ಮಾಡಿ, ಪರಭಾಷಿಕರು ಏನಿರ್ತಾರಲ್ಲ, ಪರಭಾಷಿಕರು ಬಂದು ಇಲ್ಲಿ ಕನ್ನಡಿಗರ ಮೇಲೆ ಶೋಷಣೆ ಮಾಡ್ತಾರಲ್ಲ, ಅಂತವ್ರ ವಿರುದ್ಧ ನೀವು ಪ್ರತಿಭಟನೆ ಮಾಡಿ. ಅಂತವ್ನ ಏನ್ ಬೇಕಾದ್ರೂ ಬೈರಿ, ಬೇಕಾದ್ರೆ ನಮ್ಮಿಂದ ಸಂಪೂರ್ಣ, ನಮ್ಮ ಪಕ್ಷದ ಸಂಪೂರ್ಣ ಬೆಂಬಲ ಕೊಡ್ತೀವಿ ತಮಗೆ. ಆದ್ರೆ ದಯವಿಟ್ಟು ಕನ್ನಡ ಬಂಧುಗಳನ್ನಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ನಾಯಕರಾಗಿರಬಹುದು, ಅವರು ನೀವು ಸತತ ಪರಿಶ್ರಮ ಪಟ್ಟಿದ್ರೆ, ನಿಮ್ ಮೇಲಕ್ಕೆ ಬಂದಿದ್ದೀನಿ, ಕಷ್ಟಪಟ್ಟು ಮೇಲೆ ಬಂದಿದ್ದೀನಿ ಅಂತ ನೀವ್ ಹೇಳ್ತಿರೋ, ಅದೇ ರೀತಿ ಆ ಪಕ್ಷಗಳಲ್ಲಿ ಅವರು ಹೊರಗಿನ ಪಕ್ಷಗಳು ಇರಬಹುದು, ಅದು ಆದ್ರೆ ಆ ಪಕ್ಷಗಳು ಅವರು ಅಷ್ಟೇ ಹಲವಾರು ವರ್ಷಗಳ ಶ್ರಮ ಹಾಕಿ ಅವ್ರ ಮೇಲಕ್ಕೆ ಬಂದಿರ್ತಾರೆ. ಅವರು ಸಮಾಜ ಸೇವೆ ಮಾಡ್ಕೊಂಡು ಜನರಿಗೆ ಸ್ಪಂದಿಸ್ಕೊಂಡು ಎಲ್ಲ ಮೇಲಕ್ಕೆ ಬಂದಿರ್ತಾರೆ. ಅವ್ರೇನಾದ್ರು ಕನ್ನಡ ಧರ್ಮದ ವಿರುದ್ಧ, ಕನ್ನಡಿಗರ ವಿರುದ್ಧ, ಕನ್ನಡ ದೇಶದ ವಿರುದ್ಧ ಇದ್ರೆ ಬೇಕಾದ್ರೆ ಮಾತಾಡಿ. ಏಕಾಏಕಿ ಯಾರೊಬ್ಬರನ್ನು ಏಕವಚನದಲ್ಲಿ ಮಾತಾಡಕ್ ಹೋಗ್ಬೇಡಿ. ಜಗದೀಶ್ ಕುಮಾರ್ ಗೌಡ್ರೆ, ಇದನ್ನ ಹೇಳಿಸ್ಕೊಳ್ಳುವಂತದ್ದಲ್ಲ, ಆದ್ರೆ ಹೇಳ್ಬೇಕನ್ನಿಸ್ತು ನಿಮಗೆ, ಅದಕ್ಕೆ ತಮಗೆ ಮನವರಿಕೆ ಮಾಡಿದೆ ನಮ್ಮ ಪಕ್ಷದಿಂದ. ಯಾವುದೇ ಕಾರಣಕ್ಕೂ ದಯವಿಟ್ಟು ಜಗದೀಶ್ ಕುಮಾರ್ ಗೌಡ್ರೆ, ನಮ್ಮ ಪಕ್ಷದಿಂದ ವಿನಂತಿ ಮಾಡ್ಕೊಳ್ತೀವಿ, ಸಮಸ್ತ ಕನ್ನಡ ಬಂಧುಗಳ ಪರವಾಗಿ. ಸಮಸ್ತ ಕನ್ನಡ ಬಂಧುಗಳು ತಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರೆ. ಆ ಪ್ರೀತಿಗೆ ನೀವು ಅಭಾರಿಯಾಗಿದ್ದು, ಸಮಸ್ತ ಕನ್ನಡ ಬಂಧುಗಳು ಯಾರ ವಿರುದ್ಧ ಜಗಳಕ್ಕೆ ಹೋಗ್ಬೇಡಿ. ಯಾರೇ ಆಗಿರ್ಬೋದು, ಅವ್ರೇನ್ ತಪ್ಪು ತಿದ್ದಿ ಬುದ್ಧಿ ಹೇಳಿ, ಬೇಕಾದ್ರೆ ಜಗಳಕ್ಕೆ ಹೋಗ್ಬೇಡಿ, ಜಗಳಕ್ಕೆ ಇಳಿಯಬೇಡಿ, ಅವ್ರ ವಿರುದ್ಧ ವಾಗ್ವಾದಕ್ಕೆ ಇಳಿಯಬೇಡಿ, ಜಗಳಕ್ಕೆ ಇಳಿಯಬೇಡಿ. ಅವರು ಕನ್ನಡಿಗರ ಮೇಲೆ, ಪರಭಾಷೆಗೆ ಯಾರೇ ಆಗಿರ್ಬೋದು, ಅಕ್ರಮವಾಗಿ ವಲಸೆ ಬಂದು ನೀವೇನೋ ಮಾತಾಡ್ತಿದ್ರಲ್ಲ, ಯಾರೋ ಯಲಹಂಕ ಶಾಸಕ, ಯಾರೋ ವಿಶ್ವನಾಥ ರೆಡ್ಡಿ ಅಂತ, ಅವ್ರ ವಿರುದ್ಧ ಬೇಕಾದ್ರೆ ಮಾತಾಡ್ಕೊಳ್ಳಿ, ಬೇಡ ಅನ್ನಲ್ಲ. ಆದ್ರೆ ಕನ್ನಡ ಬಂಧುಗಳ ವಿರುದ್ಧ, ಕನ್ನಡ ಬಂಧುಗಳ ಯಾವುದೇ ದೊಡ್ಡ ನಾಯಕರ ವಿರುದ್ಧ ಅವರನ್ನ ಏಕವಚನದಲ್ಲಿ ಮಾತಾಡೋದು, ಅದೆಲ್ಲ ಮಾಡಕ್ ಹೋಗ್ಬೇಡಿ ಅಂತ ಬಿಟ್ಟು ಈ ಸಂದರ್ಭದಲ್ಲಿ ತಮಗೆ ಕಿವಿ ಮಾತು ಹೇಳಕ್ಕೆ ಇಚ್ಛೆ ಪಡ್ತೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣು ಶರಣಾರ್ಥಿಗಳು.